ಹಿಂದೆ ಯಾರು ಮಾತಾಡೋಂಗಿಲ್ಲ. ಟೀಚರ್ ನೋಡ್ರಿ, ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇರ್ತೀನಿ. 22 ವರ್ಷ ಪಾಠ ಮಾಡಿದ್ದೀನಿ ಡಾಕ್ಟರ್ ಮಕ್ಕಳಿಗೆ. ನಾನು ಡಾಕ್ಟರ್. ಅದಾದ್ಮೇಲೆ ರಾಜಕಾರಣದಾದ್ಮೇಲೆ ಆಯೋಗದ ಅಧ್ಯಕ್ಷರಿ. ನಾನು ಬೆಂಗಳೂರಿಂದ ಬಂದಿದ್ರಿ, ನಿಮ್ಮನ್ನೆಲ್ಲ ನೋಡಕ್ ಬಂದಿದ್ದೀನಿ. ನನ್ನ ಹೆಣ್ಮಕ್ಳನ್ನ ನೋಡಕ್ ಬಂದಿದ್ದೀನಿ, ಅವ್ರ ಕಣ್ಣಿಗೆ ಒರ್ಸಕ್ ಬಂದಿದ್ದೀನಿ, ಅವ್ರನ್ನ ತಪ್ಕೊಳ್ಳೋಕ್ಕೆ ಬಂದಿದ್ದೀನಿ, ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಬಂದಿದ್ದೀನಿ, ಸಾಂತ್ವನ ಹೇಳ್ಲಿಕ್ಕೆ ಬಂದಿದ್ದೀನಿ. ನನ್ನ ಕರೆಸಿದಂಥ ಆ ರೂಪಾ ತಾಯಿಗೆ ನನ್ನೆಲ್ಲ ಆಶೀರ್ವಾದ. ಇಲ್ವಲ್ಲ ಮತ್ತೇವಲ್ಲ, ನಾನೆಲ್ಲ ತಾಯಿಯರಿಗೆ ಮಾತಾಡ್ಬೇಡ್ರಿ. ಮಾತಾಡೋರೆಲ್ಲ ಆಚೆ ಹೋಗ್ಬಿಡಿ, ಮಾತಾಡದೇ ಇರೋರು ಮಾತ್ರ ಕೂತ್ಕೊಳ್ಳಿ. ಇವಾಗ ಒಂದು ತಾಯಿ ಅಂದ್ರೆ ಮೊದಲಿನಿಂದಾನೇ ನಮಗೆ ತಯಾರು ಮಾಡ್ತಾರೆ. ಆಸ್ಪತ್ರೆಗೆ ಹೋಗಿದ್ದೆ ನಾನೀಗ. ಮೊದಲನೇದು ಹೆಣ್ಮಗಳಂತೆ, ಎರಡನೇದು ಹೆಣ್ಮಗಳಂತೆ. ಕಣ್ಣಲ್ಲಿ ನೀರಾಗ್ತಾ ಇದ್ವು ಆ ತಾಯಿ. ಅಂದ್ರೆ ನಾವು ಎಲ್ಲಿಂದ ನಾವು ಬದಲಾಗಬೇಕು. ಹೊಟ್ಟೆಯಲ್ಲಿ ಯಾವ ಕೂಸಿರುತ್ತೆ ಅಂತ ಗೊತ್ತಿಲ್ಲ ನಿಮಗೆ, ಅಲ್ಲಿಂದ ಶುರುವಾಗುತ್ತೆ. ಹೆಣ್ಣು ಮಗಳಿಗೆ ಯಾವ್ದಾದ್ರು ಹುಟ್ಲಿ, ಆದ್ರೆ ಗಂಡಸ್ ಮಗ ಇನ್ನೊಬ್ಳು ತಾಯಿ ಅಂತ ಹೇಳ್ತಾಳೆ, ಅವಳು ಹೆಣ್ಮಗಳು. ಅತ್ತೆ ಡೆಲಿವರಿಗೆ ಹೋಗ್ಬೇಕಾದ್ರೆ ಅತ್ತೆ ಹೇಳ್ತಾಳೆ, ಯಾವ್ದಾದ್ರು ಬೇಡ, ಮೊದಲನೇದು ಗಂಡು ಮಗು ಆಗೋದು ಅಂತ ಹೇಳ್ತಾಳಿಲ್ಲ ಅತ್ತೆ. ನೀವೇನಂತೀರಿ ಅತ್ತೆಗೆ? ಅತ್ತೆನೇ ಅಂತೀರಲ್ರಿ? ನಿಮಗ್ ನೋವಾಗಿತ್ತಂದ್ರೆ ನಿಮಗೂ ಆಗಿತ್ತಂದ್ರೆ. ನಾನ್ ನೋಡ್ರಿ, ನಮ್ಮೂರು ಮಾರನಹಳ್ಳಿ ಅಂತ. ನಾನು ಹಳ್ಳಿ ಹುಡುಗಿರಿ. ಆದ್ರೆ ನಮ್ಗೆ ಏನಂದ್ರೆ 3 ಗಂಟು ಹುಟ್ಟಿತ್ತು ನಮ್ಮ ಅಮ್ಮನಿಗೆ ಮೊದಲೇ. ನಂತರ ಹೆಣ್ಣು ಮಗು ಆದೇರಿ. 3 ಗಂಟಿಂದ ಹೆಣ್ಣು ಯಾಕೆ ಬೇಕಾಗಿಲ್ರಿ? ಗಂಡು ಮಕ್ಕಳು ಹುಟ್ಟಾರಲ್ರಿ 3 ಜನ. ಆಯ್ತು, ಕುಲವನ್ನ ಉದ್ಧಾರ ಮಾಡುವಂತ, ವಂಶ ಉದ್ಧಾರ ಮಾಡುವಂತ, ಹೆಸರೆತ್ತುವಂತ, ಅಪ್ಪ ಅಮ್ಮನ್ನ ಮುಂದಿನ ಕಾಲಕ್ಕೆ ಸಾಕುವಂತ ಮಗ ಹುಟ್ಟಿದ್ಮೇಲೆ ಮುಗೀತು. ಹೌದಲ್ರಿ? ಅದೇ ಅವತ್ತಿನ ಕಾಲದಿಂದ ಅದೇ ರೀ ಆಚರಣೆ. ಮತ್ತೇನ್ ಗೊತ್ತಂದ್ರೆ, ಗಂಡಸರ ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ನಾವು ಇದೀವಿ ವಿರುದ್ಧ, ಹೆಣ್ಣು ಮಕ್ಕಳ ವಿರುದ್ಧ. ನಮ್ಮ ತಾಯಿ 3 ಗಂಟಿಂದ ಹೆಣ್ಣು ಹುಟ್ಟುಬಿಟ್ಟಿದೆ ಅಂತ ಯಾರೋ ಬೀದಿಯಲ್ಲಿ ಬುಡುಬುಡಿಗೆ ಆಡ್ಸ್ಕೊಂಡ್ ಬರ್ತಾರೆ. ನಮ್ಮೂರ್ ಕಡೆ ಬುಡುಬುಡಿಗೆ ಆಡ್ಸ್ಕೊಂಡ್ ಬಂದು ಹೇಳ್ತಾರೆ. ಅವ್ರು ಬಂದು ಹೇಳಿದ್ರೆ 3 ಗಂಟಿಂದ ಒಂದು ಹೆಣ್ಣು ಹುಟ್ಟೈತಿ, ಕಳಸ ಬಿಟ್ಟೋದಂತೆ. 3 ಹೆಣ್ಣಿಂದ ಒಂದು ಗಂಟು ಹುಟ್ಟಿದ್ರೆ ಆ ಮನೆಗೆ ಕಳಸಪ್ರಾಯ ಅಂತೆ. ಅಂದ್ರೆ ಹೆಣ್ಣು ಹುಟ್ಟಲ್ಲ. ಅಯ್ಯೋ ಎರಡನೇದು ಅವಳು ಹೆಣ್ಣ, ಮೂರನೇದು ಹೆಣ್ಣು ಮಗು ಹುಟ್ಬಿಟ್ಲ. ಆಯ್ತು ಬಿಡು, 4ನೇದು ಗಂಡು ಮಗ ಹುಟ್ಟಿಬಿಟ್ರೆ ಏನ್ ಆಡಂಬರ, ಏನ್ ಸಡಗರ, ಏನ್ ಸಮಾರಂಭ. 3 ಗಂಟಿಂದ ಒಂದು ಹೆಣ್ಣು ಸಮಾರಂಭ ಇರಲಿಲ್ಲ. ಯಾಕೆಂದ್ರೆ ಏನಕ್ಕೆ ಬೇಕು? ಇನ್ನೊಬ್ರು ಮನೆಗೆ ಹೋಗೋಳು ಅಲ್ವಾ? ನೋಡ್ರಿ, ಅಲ್ಲೇ ಬದಲಾವಣೆ. ನಮ್ಮ ತಂದೆ ಗಂಡಸ್ ಮಗನೇ, ನಮ್ಮ ತಂದೆ ಗಂಡಸ್ ಮಗನೇ. ನಮ್ಮ ತಾಯಿ ಬಂದು ಹೇಳ್ತಾರೆ, ಯಾರೋ ಬುಡುಬುಡಿಕೆ ಅವ್ರು ಬಂದು 3 ಗಂಟಿಂದ ಒಂದು ಹೆಣ್ಣು ಹುಟ್ಟಿದ್ದಾಳೆ, ಮನೇಲಿ ಏನೋ ಕೆಟ್ಟದಾಗತ್ತಂತೆ, ಅವಶ್ಯಕನ ಅಂತೆ ಅಂತ ಹೇಳ್ತಾರೆ ನಮ್ಮ ತಾಯಿ. ನಮ್ಮ ತಂದೆ ಹೇಳ್ತಾರೆ, ಅವ್ನು ಬುಡುಬುಡಿಕೆ ಅವ್ನು ಬರಲಿ, ನಾಳೆ ಅವನಿಗೆ ಮಾಡ್ತೀನಿ, ಊರಿಗೆ ಬರಬಾರ್ದು, ಅವ್ನಿಗೆ ದಾರಿಗೆ ಬರಬಾರ್ದು ಅಂತ ಹೇಳಿ ಮಾರನೇ ದಿನ ಬುಡುಬುಡಿಕೆ ಬಂದಾಗ ಹೇಳ್ತಾರೆ, ನಿನ್ ಕಾಲು ಬಿಡ್ಬಿಡ್ತೀನಿ ಇನ್ನೊಂದ್ಸಲ ಹಿಂಗೆಲ್ಲ ಬಂದು ಹೇಳಿದ್ರೆ ಅಂತ. ನಮ್ಮ ತಾಯಿ, ನಮ್ಮ ತಂದೆ ಇಲ್ಲ, 21 ವರ್ಷ ಆಯ್ತು ಅವ್ರು ತೀರೋಗಿ. ಅಂದ್ರೆ ನಮ್ಮಪ್ಪ ಇಡೀ ಊರಿಗೆ ಎಲ್ಲ ನನ್ನ ವಯಸ್ಸಿನ ಹೆಣ್ಮಕ್ಳೆಲ್ಲ ಮದುವೆ ಮಾಡ್ಬಿಡ್ತಾರೆ. ನಮ್ಮ ಊರಲ್ಲಿ ಯಾರು ಓದಿಸೋದಿಲ್ಲ. ನಮ್ಮ ತಂದೆ ನನ್ನನ್ನು ಓದಿಸ್ತಾರೆ. ನಮ್ಮ ತಾಯಿ ನಮ್ಮ ತಂದೆ ಕೇಳ್ತಾರೆ, ಮದುವೆ ಮಾಡ್ಬಿಡೋಣ ಅವಳಿಗೆ, ಒಳ್ಳೆ ಹೊರಗಡೆ ಬರ್ತಾ ಇದೆ. ನಮ್ಮ ತಂದೆ ಹೇಳ್ತಾರೆ, ಹೌದು ನಾವು ಮದುವೆ ಮಾಡೋಣ, ಬಟ್ ಆದ್ರೆ ನನ್ನ ಮಗಳು ಯಾರ ಹತ್ರ ಕೈ ಚಾಚಿ ದುಡ್ಡು ಬೇಡಬಾರ್ದು, ನನ್ನ ಮಗಳು ಕೊಡೋ ಹಾಗೆ ಬೆಳಿಬೇಕು, ನನ್ನ ಮಗಳು ನಾನು ಓದಿಸ್ತೀನಿ ಅಂತ ನಮ್ಮ ತಂದೆ ನಮ್ಮ ತಾಯಿ ಹೇಳ್ತಾರೆ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನಮ್ಮ ತಾಯಿ ಅದಕ್ಕೆ ನಮ್ಮ ತಂದೆ ಹೇಳ್ತಾರೆ, ಏನು ಓದಿಸಿ ಮಾಡೋದಿದೆ, ಒಳ್ಳೆ ಶ್ರೀಮಂತನ ಮದುವೆ ಮಾಡ್ತಾರೆ.
ಮಾಡ್ಕೊಡೋಣ ಅಂತ ಹೇಳ್ತಾರೆ. ನಮ್ಮಪ್ಪ ಹೇಳ್ತಾರೆ, ಎಂತ ಶ್ರೀಮಂತ ಆದ್ರೇನು ನನ್ನ ಮಗಳು ಅವನ ಹತ್ರನೂ ರೊಕ್ಕ ಹೇಳ್ಬೇಕಲ್ಲ. ಫಸ್ಟ್ ಮದುವೆ ಆದಾಗ ಪ್ರೀತಿ ಪ್ರೇಮ ಎಲ್ಲ ಚಲೋ ಇರ್ತೈತ್ರಿ. ಏನಾದ್ರು ಕೇಳಿದ್ರು ಕತ್ತು ಮುಚ್ಚಿನೂ ಕರ್ಕೊಂಡೋಗಿ ಬಡ್ಸ್ಕೊಂಡ್ ಬರ್ತಾನ್ರಿ. ಆಮೇಲ್ರಿ ಲೆಕ್ಕ ಕೇಳ್ತಾನ್ರಿ, ನಾ ಈಗ ರೊಕ್ಕ ಕೊಟ್ಟಿನಲ್ಲ ನಿನ್ ಲೆಕ್ಕ ಕೊಡು. ಏನೋ ಆಕಿಗೆ ಒಂದು ಲಿಪ್ಸ್ಟಿಕ್ ತಗೋಬೇಕು, ಒಂದು ಕಲರ್ ಮ್ಯಾಚಿಂಗ್ ಬಳೆ ತಗೋಬೇಕು, ಒಂದು ಸೀರೆ ತಗೋಬೇಕ್ರಿ, ಯಾರೋ ಗೆಳತಿಗೆ ಒಂದು ಉಡುಗೊರೆ ಕೊಡ್ಬೇಕ್ರಿ. ಪ್ರತಿ ಸಲ ಕೇಳಿದ್ರೆ ಕೊಡ್ತಾನೇನ್ರಿ? ನೀವೆಲ್ಲರೂ ಮಾತಾಡ್ಬೇಕ್ರಿ. ನಿಮ್ಮ ಮನೆಗೆಲ್ಲ ಕೊಡ್ತಾನೇನ್ರಿ? ಕೊಡ್ತಾರ? ಜೋರಾಗಿ ಹೇಳಿ. ಕೊಡೋದಿಲ್ರಿ ಏನ್ರಿ? ಕೊಡ್ತೀನಿ. ಕೊಡೋದಿಲ್ಲಲ್ರಿ. ನಂಗೆ ಗೊತ್ತಂದ್ರಿ ಎಂತ ಶ್ರೀಮಂತ ಇರ್ತಂದ್ರಿ ಆ ತಾಯಿಗೆ ಆಸ್ಪತ್ರೆಗೆ ರೊಕ್ಕ ಕೊಡದ್ರಿ. ಏನೋ ಜ್ವರ ಬಂದು ಏನೋ ಅವಳಿಗೆ ಸಾಕಾಗಿದೆ ಅಂದ್ರೆ ಅವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನ್ರಿ. ಇಲ್ದಿದ್ರೆ ಚಲೋನೇ ನಡೀತಿದೆಯಲ್ಲ. ಹಂಗ ಎಷ್ಟೋ ಚಲೋ ಮಂದಿ ಮನೆಯಲ್ಲೂ ಆ ತಾಯಿ ಕ್ಯಾನ್ಸರ್ ಇಂದ ಸತ್ತೋಗಿರೋದು ನೋಡಿದೀನ್ರಿ ನಾವು. ರೊಕ್ಕ ಭಾಳ ಇರ್ತದ್ರಿ, ಕೊಡ್ಲಿಕ್ಕೆ ಮನಸ್ಸಿಗಳಲ್ರಿ. ನಮ್ಮ ತಂದೆ ನೋಡ್ರಿ, ನನಗೀಗ 51 ವರ್ಷ. ಅವತ್ತಿನ ಕಾಲಕ್ಕೆ ನಮ್ಮಪ್ಪ ನಾನು ಋತುಮತಿ ಆದ 12 ವರ್ಷಕ್ಕೆ ಅವಾಗಲೇ ಮದುವೆ ಮಾಡಕ್ ಶುರು ಮಾಡಿದ್ರು ನನಗೆ. ನಮ್ಮ ತಂದೆ ಇಲ್ಲ ನಾನು ಓದಿಸ್ತೀನಿ, ನಾನು ಅವ್ರಿಗೆ ಮದುವೆ ಮಾಡೋದಿಲ್ಲ, ಅವ್ಳು ಎಲ್ಲಿ ತನ ಓದ್ತಾಳೆ ಅಲ್ಲಿ ತನ ಓದಿಸ್ತೀನಿ, ಅಕ್ಕಿನೇ ಕೇಳಬೇಕು ನನಗೆ, ನಾ ಮದುವೆ ಆಗ್ತೀನಪ್ಪ ಅಂತ. ಅಲ್ಲಿವರೆಗೂ ಮದುವೆ ಮಾಡಲ್ಲ ಅಂದ್ರು. ನನ್ನನ್ನು ಓದಿಸಿದ್ರು. ನಾನು ಡಾಕ್ಟರ್ ಅದೇ, ಇಡೀ ಊರಿಗೆ ಮೊದಲನೇ ವಿದ್ಯಾವಂತೆ ಆದೆ ನೋಡ್ರಿ. ಇವತ್ತು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಎಲ್ರಿ ನಮ್ಮೂರು ಮಾರೇನಹಳ್ಳಿ ಎಲ್ರಿ ಅತ್ನಿ ನಿಮ್ ವೇದಿಕೆ ಬಂದಿದ್ದೀನಂದ್ರೆ ಇದು ಶಿಕ್ಷಣದ ಶಕ್ತಿ. ಶಕ್ತಿ ಕೊಟ್ಟಿದ್ಯಾರು? ಯಾರು? ತಂದೆ. ಗಂಡಸ್ ಮಗ ರೀ. ನಾವು ಗಂಡಸ್ ಮಗನ ದ್ವೇಷ ಅಲ್ರಿ. ನಾವು ಯಾವ ಗಂಡು ಮಕ್ಕಳನ್ನು ದ್ವೇಷ ಮಾಡೋಲ್ರಿ. ಯಾಕಂದ್ರೆ ನಾವೇ ಹುಟ್ಟಿಸಿರೋದ್ರಿ ನಿಮ್ಮನ್ನೆಲ್ಲರನ್ನು ಹುಟ್ಟಿಸಿರೋದು ನಾವೇ. ಅರ್ಧದಷ್ಟು ನಾವು ತಾಯಿದ್ದೀವಿ, ಅರ್ಧದಷ್ಟು ನಮ್ಮ ಮಕ್ಕಳಿದ್ದೀವಿ. ನೀವು ಆದ್ರೆ ಸಮಸ್ಯೆ ಎಲ್ಲಿ ಬರ್ತದೆ ಗೊತ್ತೇ? ಎಲ್ಲಿ ಗಂಡಸ್ ಮಗನಿಗೆ ಕೆಟ್ಟ ಹೆಸರು ಬರ್ತದೆ ಗೊತ್ತೇನ್ರಿ? ಹೇಳಿ ತ್ರಾಸ ಆಗ್ತದ್ರಿ. ಬೆಳಗಾವಿಯಿಂದ ಒಂದು ಹಳ್ಳಿಯಿಂದ ಫೋನ್ ಬರ್ತದೆ ನನಗೆ 10 ದಿವಸಕ್ಕೆ ಮುಂಚೆ. 10 ದಿವಸನ ಒಂದು ವಾರನ ಆ ಮಗುವಿಗೆ ವಿಷ ಉಣಿಸ್ತಾರಲ್ಲ ಇನ್ಸ್ಪೆಕ್ಟ್ರೆ, ಎಷ್ಟು ದಿವಸಕ್ಕೆ ಮುಂಚೆ? 10 ದಿವಸ ಆಯ್ತು. ಒಂದು ಮಗು ಹೆಣ್ಣು ಮಗು ಆಗಿದೆ ಅಂತ ಹೇಳಿ ತಂದೆ ಬಂದು ರಾತ್ರಿ ವಿಷ ಹಾಕ್ಬಿಡ್ತಾನೆ. 1 ವಾರ ಆಯ್ತಲ್ರಿ? ಎಷ್ಟು ದಿನ ಆಯ್ತ್ರಿ? ಅಲ್ಲಿ ತ್ರಾಸ ಆಗ್ತೈತ್ರಿ ನಮ್ಗೆ. ಮೊದಲು ಹೆಣ್ಣು ಮಗಳು ಹುಟ್ಟದಾಳ ಅಂತ ಹೇಳಿ ಮಗುನ್ ಸಹ ನೋಡಕ್ ಬಂದೇ ಇರೋ ಅಪ್ಪ ಒಂದ್ ರಾತ್ರಿ ಮನೆಗೆ ಬಂದು ಮಗು ಮಲಗಿರ್ತದೆ, ಕಂದಮ್ಮ ತಾಯಿ ಮಲಗಿರ್ತಾಳೆ, ತಾಯಿ ಮನೇಲಿ ಇರ್ತಾಳೆ. ಆ ಮಗುವಿಗೆ ವಿಷ ಉಳಿಸ್ತಾನ್ರಿ ಅವ್ರ ಅಪ್ಪ ರೀ. ಅಲ್ಲಿ ಗಂಡಸ ಜನ್ಮಕ್ಕೆ ಗಂಡಸ ಕುಲಕ್ಕೆ ಅವಮಾನ ರೀ. ತ್ರಾಸ ಆಗ್ತದ್ರಿ. ಇವತ್ತು ಬೆಳಗ್ಗೆ ನಾನು ಬೆಳಗಾವಿಗೆ ಬಂದಿದ್ದೆ. ಒಂದಕ್ಕಿ ನನಗೆ ಮಳವಳ್ಳಿ ಮಂಡ್ಯದಿಂದ ಫೋನ್ ಮಾಡ್ತಾ ಇದ್ರಿ. ಒಂದು ತಾಯಿಗೆ 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ತಾನ್ರಿ. 3 ಜನ ಕಂದಮ್ಮಗಳನ್ನ ಮನೆಯಿಂದ ಹೊರಗಡೆ ಮಲಗಿಸುತ್ತಾಳ್ರಿ. ಯಾರೋ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡು ಆ ಮಕ್ಕಳಿಗೆ ಹೇಳ್ತಾನ್ರಿ ಅವನು, ನಿಮ್ ಹೊಸ ಅಮ್ಮ ಇವಳು, ನಿಮ್ ಹೊಸ ಅಮ್ಮ ಅಂತ. ಆಗತ್ತ ಹೊಸ ಅಮ್ಮ ಆಗುದಿಲ್ಲನ್ರಿ. ಅಲ್ಲಿ ತ್ರಾಸ ಆಗ್ತಿತ್ತು ನನಗೆ. ಕೆಲವೊಂದ್ಸಲ ಆಕ್ರೋಶವಾಗಿ ಮಾತಾಡ್ತೀನಿ. ನಮ್ಮ ತಂದೆ ವಯಸ್ಸಿದ್ದೀರ ನೀವು, ಬಹಳ ಆಕ್ರೋಶ ಆಗ್ತದ್ರಿ ನನಗೆ, ಮನ್ಸಿಗೆ ತ್ರಾಸ ಆಗ್ತೈತ್ರಿ. SP ಅವ್ರಿಗೆ ಮಾತಾಡಿದೆ ನಾನು ಫೋನ್ ಮಾಡಿ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿನ ಅವ್ರ ಮನೆ ಹತ್ರ ಕಳಿಸ್ದೆ. ಅವನೇನಾದ್ರು
ಆಪ್ತ ಸಮಾಲೋಚನೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ, ಆ 3 ಮಕ್ಕಳನ್ನ ಕರ್ಕೊಂಡು ಆ ಹೆಂಡತಿನ ಅವನ್ನ ಬಾಳಿಸ್ಲಿಲ್ಲ ಅಂತಂದ್ರೆ ಅವನ ಮೇಲೆ ಡಿವಿ ಆಕ್ಟ್ ಮೇಲೆ ಕೇಸ್ ಮಾಡಿ ಅವನ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ. ಆದ್ರೆ ಎಲ್ರಿಗೂ ನಾನು ಸ್ಪಂದಿಸ್ಲಿಕ್ಕೆ ಆಗೋದಿಲ್ರಿ. ಯಾರಿಗೆ ಅಕ್ಸೆಸಿಬಿಲಿಟಿ ಯಾರಿಗೂ ಸಿಗ್ತಿಲ್ರಿ, ಮಾಡಕ್ ಆಗ್ತಿದ್ರಿ. ಎಲ್ಲಿ ತ್ರಾಸ ಆಗ್ತಿದ್ ಗೊತ್ತ್ರಿ? 4 ವರ್ಷದ ಮಗಳನ್ನ ಕಾಂಪೌಂಡ್ ಇಂದ ಹೊತ್ಕೊಂಡೋಗಿ ಶೆಡ್ ಅಲ್ಲಿ ರೇಪ್ ಮಾಡ್ತಾನಲ್ರಿ, ಅದು ತ್ರಾಸ ಆಗ್ತಿದ್ರಿ. ನೀನು ಪ್ರತಿದಿನ ಜಗಳ ಆಡ್ತೀಯ ನನ್ನ ಜೊತೆ ಅಂತ ಹೇಳಿ ಜಸ್ಟ್ 7-8 ದಿವಸಕ್ಕೆ ಮುಂಚೆ ಕಲಬುರಗಿ ರಸ್ತೆಯಲ್ಲಿ ಹೆಂಡತಿನ ಕಾರಲ್ಲಿ ಕರ್ಕೊಂಡೋಗಿ ರೋಡಲ್ಲಿ ಹಾಕಿ ಕುಡುಗೋರಿಂದ ಕತ್ತರಿಸ್ತಾನ್ರಿ. ಕತ್ತರಿಸ್ಬಿಟ್ಟು ಕಾರ್ನ ಹರಿಸ್ತಾನ್ರಿ ಅವಳ ಮೇಲೆ. ಅದು ತ್ರಾಸ ಆಗ್ತಿದ್ರಿ ನನಗೆ. ಬೇರೆ ಜಾತಿ ಹುಡುಗನ ಮದುವೆ ಆಗಿದ್ಯಾ ಅಂತ ಹೇಳಿ 9 ತಿಂಗಳು ಗರ್ಭಿಣಿಯನ್ನ, ಒಂದು ಲಿಂಗಾಯತರ ಧರ್ಮದ ಹುಡುಗಿ ಒಂದು ದಲಿತ ಹುಡುಗನ ಮದುವೆ ಆಗಿದ್ದಾಳೆ. 9 ತಿಂಗಳು ಬಸ್ರಿನ ಕೊಡ್ಲಿ ತಗೊಂಬಂದು ಆ ಮಗಳನ್ನ ಕೊಚ್ಚಾಕ್ತಾನಲ್ಲ. ಮಗಳು ನಿನ್ನೋಡಿದ್ಲು, ಹೊಟ್ಟೆಲಿ ನಿನ್ ಮಗು ನಿಂದಿರ್ಲಿಲ್ಲ. ಎಷ್ಟು ಸಂಕಟಪಟ್ಟು ಆ ಮಗು ಸತ್ತಿರ್ಬೇಕು, ಆ ತಾಯಿ ಸತ್ತಿರ್ಬೇಕು, ಕೂಗಿ ಕೂಗಿ ಹೇಳಿರ್ಬೇಕು, ಅಪ್ಪ ನನ್ನನ್ನು ಕೊಲ್ಲಬೇಡ, ಅಪ್ಪ ನನ್ನ ಸ್ವಂತ ಅಪ್ಪ ತಾನೇ ತಪ್ಪ. ಏನ್ರಿ ಬಸವಣ್ಣ ಹೇಳ್ಕೊಟ್ಟಿದ್ದು ನಮ್ಗೆ? ಬಸವಣ್ಣನ ತತ್ವದ ಅಡಿ ಹುಟ್ಟಿರುವಂತ ಗಂಡಸ ಮಗ ಒಂದು ದಲಿತ ಸಮುದಾಯದ ಹುಡುಗಿ ಮದುವೆ, ಹುಡುಗನ ಮದುವೆ ಅಂತ ಕೊಡ್ಲಿ ತಗೊಂಡು ಕೊಚ್ಚಿ 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 ಆ ಮಗುವನ್ನ ಸಾಯಿಸ್ತಾರಲ್ಲ, ಅಲ್ಲಿ ಆಕ್ರೋಶ ಬರುತ್ತೆ ಮಹಿಳಾ ಆಯೋಗದ ಅಧ್ಯಕ್ಷೆಗೆ. ಅದೇ ಬಸವಣ್ಣ ಏನ್ ಹೇಳಿದ್ರು? ಸಕಲ ಜೀವರಾಶಿಗಳಲ್ಲಿ ದೇವರಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದು ಶರಣು ಅಂದ್ರೆ ಶರಣಾರ್ಥಿ ಅಂದ್ರೆ ಈ ಆತ್ಮಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಎಂದು ಬರುವುದಕ್ಕೆ ಸುಮ್ಮನೆ ಗಂಡಸ ಮಗ ಆಗಿದ್ರೆ ನಾವು ಹೆಣ್ಣು ಮಕ್ಕಳಾಗಿದ್ದೀವಿ ಅಷ್ಟೇ. ಯಾವ ದೇವರು ಹೇಳಿಲ್ಲ, ಯಾವ ಬಿಲ್ರು ಹೇಳಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ, ಒಳಗಡೆ ಒಬ್ಬ. ಸಕಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ. ಅದೇ ಬಸವಣ್ಣ ಹೇಳಿದ್ದು. ಕಲ್ಲಿಗೆ ಪೂಜೆ ಮಾಡ್ತೀವಿ, ಮಣ್ಣಿಗೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರ ಆಕಾಶ ಎಲ್ಲರಿಗೂ ಪೂಜೆ ಮಾಡ್ತೀವಿ. ಆದ್ರೆ ಮನುಷ್ಯನನ್ನ ಕತ್ತರಿಸ್ಬಿಡ್ತೀವಿ. ಬಸವಣ್ಣ ಮೆಚ್ತಾನೇನಪ್ಪ ಇದೆಲ್ಲ ಮಾಡಿದ್ರೆ? ಈ ತರ ಇದೆಯಪ್ಪ. ಅದಕ್ಕೆ ಮಹಿಳಾ ಆಯೋಗ ಅಂತ ಸ್ಥಾಪನೆ ಆಗಿದ್ದು. 30 ವರ್ಷ ಆಗಿದೆ ಇದು ಆಯೋಗವಾಗಿ. ಎಷ್ಟು ವರ್ಷ? ಏನಕ್ಕೆ ಅಂದ್ರೆ ಇಷ್ಟೆಲ್ಲ ಮಾಡ್ತಾರೆ ಗಂಡಸ ಮಕ್ಕಳು ಅಂತ ಹೇಳಿ. ಹೆಂಡತಿ ಊಟ ತರೋದು ಲೇಟ್ ಆಗ್ಬಿಡುತ್ತೆ ಅಂತ ಬಾತ್ರೂಮ್ ತೊಳ್ಳೆ ಬಿಟ್ಟಿದ್ದ ಆಸಿಡ್ ನ ತಂದು ಹೆಂಡತಿ ಮೇಲೆ ಹಾಕ್ಬಿಡ್ತಾನೆ. ಆಸಿಡ್ ಅಂದ್ರೆ ಜೀವಂತವಾಗಿ ಶವ ಇದ್ದಂಗೆ ಪಾಪ. ಸಾಯೋವರೆಗೂ ನರಳಾಡಿ ಸಾಯ್ತಾಳೆ. ಅವಳನ್ನ ತಾಯಿನ ನೋಡಕ್ ಹೋಗಿದ್ದೆ ನಾನು ಆಸ್ಪತ್ರೆಯಲ್ಲಿ. ಆ ತಾಯಿ ಏನ್ ಹೇಳ್ತಾಳೆ ಗೊತ್ತಾ? ಮೇಡಮ್, ನನ್ನ ಗಂಡ ಜೈಲಲ್ಲಿದ್ದಾನೆ, ಬಿಡಿಸ್ತಿದ್ರು. ಇದೆಲ್ಲ ಸುಟ್ಟೋಗಿದೆ, ಇದೆಲ್ಲ ಸುಟ್ಟೋಗಿದೆ, ಇದೆಲ್ಲ ಎದೆ ಭಾಗ ಎಲ್ಲ ಸುಟ್ಟೋಗಿದೆ. ನೋಡ್ರಿ, ತಾಯಿನ ನೋಡ್ರಿ ನೀವೆಲ್ಲರೂ. ಇದು ತಾಯಿ ಮನಸ್ಸು ರೀ, ಇದು ಹೆಣ್ಣು ರೀ. ಅದಕ್ಕೆ ನಮ್ಮ ಹುಡುಗ ಹಾಡು ಹೇಳ್ದ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಯಾರಪ್ಪ ನೀವು ಜಯ 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 ಅಂತ ಜೈಕಾರ ಆಗ್ತಿರಲ್ಲ? ಯಾರು ಭಾರತ ತಾಯಿ? ತಮ್ಮ ಹೇಳಪ್ಪ, ಮೈಕ್ ಇಟ್ಕೊಂಡಿದ್ಯಲ್ಲ, ಹೇಳು ಯಾರಪ್ಪ? ಭಾರತ ಮಾತೆ ತಾಯಿ. ನಿಮ್ ತಾಯಿಗಪ್ಪ ಜೈಕಾರ ಹಾಕೋದು. ಕರ್ನಾಟಕ ಮಾತೆ. ಹೌದಪ್ಪ, ನೀವೆಲ್ಲ ಬರೀ ಜೈಕಾರ ಹಾಕ್ತೀರಾ ಸರಿ. ನಮ್ಮ ಶಾಸ್ತ್ರಗಳಲ್ಲಿ ಬರ್ದೈತಿ ಏನಂತ? ಯತ್ರ ನಾರ್ಯಸ್ತು ಯತ್ರ ನಾರ್ಯಸ್ತು ಪೂಜ್ಯಂತೆ
ರಮಂತೆ ತತ್ರ ದೇವತಃ. ಎಲ್ಲಿ ತಾಯಂದಿರನ್ನ ಪೂಜಿಸ್ತೀರೋ ಅಲ್ಲಿ ದೇವರಿರ್ತಾನಂತೆ. ಸತ್ಯ ಇದು. ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ನೀವು ಗೌರವದಿಂದ ನೆನಪಾಗಿರ, ನೀವು ಯಾವುದೇ ಮನೆಯಲ್ಲಿ ತಗೊಳ್ಳಿ, ಯಾವುದೇ ಮನೆಯಲ್ಲಿ ಎಲ್ಲಿ ನೀವು ತಾಯಂದಿರನ್ನ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿರನ್ನ, ನಿಮ್ಮ ಹೆಣ್ಣು ಮಕ್ಕಳನ್ನ ಗೌರವವಾಗಿ ನಡೆಸ್ಕೊಳ್ತಿರೋ, ಪ್ರೀತಿಯಿಂದ ನೀವು ನೋಡ್ಕೊತಿರೋ, ಅಲ್ಲಿ ನಿಜವಾಗ್ಲೂ ಆ ಮನೆ ಸ್ವರ್ಗ, ಆ ಮನೆ ನಂದಗೋಕುಲ, ಅಲ್ಲಿ ದೇವರಿರ್ತಾನೆ ಅನ್ನೋದು ಸತ್ಯ ಅದು. ಆದರೆ ಅದೇ ಮನೆಯಲ್ಲಿ ಹಗಲು ರಾತ್ರಿ ದುಡಿತಾ ಇರುವಂತ ತಾಯಿಗೆ ನೀವು ಕುಡಿದು ಬಂದು ಬಾರ ಎಣ್ಣೆ ಅಂತ ಎಳೆದು ಬರ 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 ಅಂತ ದಿನ ಬಾರಿಸೋದು, ಬಂದಿದ ತಕ್ಷಣ ಏನೇ ಮಾಡ್ತಾ ಇದೆಯಾ ಅದ್ ಮಾತಾಡೋ ರೀತಿನೇ ಏನ್ ಅನ್ಕೊಂಡಿದ್ದೀರಾ ನೀವು ಹೆಣ್ಣು ಮಕ್ಕಳನ್ನ? ಈಗ ನಡೆಯೋದಿಲ್ಲಪ್ಪ. ಹೆಣ್ಣು ಮಕ್ಕಳು ನಿಮಗೆ ನೀವು ಸರಿ ಸಮಾನರಲ್ಲರೂ ಹೆಣ್ಣು ಮಕ್ಕಳು. ನಾವು ಹುಟ್ಟಿಸಿರೋ ಮಕ್ಕಳು ನೀವೆಲ್ಲ ನಮ್ಗೆ ಸರಿ ಸಮಾನ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ನಾವು ಜೀವ ಕೊಟ್ಟಿರೋದು, ನಮ್ಮ ರಕ್ತ ಹಂಚ್ಕೊಂಡಿರೋದು, ನಮ್ಮ ಕರಡ ಹಂಚ್ಕೊಂಡು ಬಂದಿರೋರು ನೀವೆಲ್ಲರೂ. ಆದ್ರೆ ತಪ್ಪು ಎಲ್ಲಿಂದ ಪ್ರಾರಂಭ ಆಗುತ್ತೆ ನಾನು ನಿಮ್ಗೆ ಹೇಳ್ತೀನಿ. ತಾಯಿ ಹುಟ್ಟತಾನಲ್ಲ ಅವನು ಗಂಡಸ ಮಗ, ಅವತ್ತೇ ಅವನಿಗೆ ಬುದ್ಧಿಯನ್ನ ಕಲಿಸ್ಬೇಕು. ನೀವು ಬರೀ ಹೆಣ್ಮಕ್ಳಿಗೆ ಬುದ್ಧಿ ಕಲಿಸೋದು ನಮ್ಮ ಮನೇಲಿ. ನೋಡವ ನಗಬಾರ್ದು, ನೋಡವ ಜಾಸ್ತಿ ಮಾತಾಡಬಾರ್ದು, ನೋಡವ ಕಾಲ ಮೇಲೆ ಕಾಲ ಹಾಕಬಾರ್ದು, ನೋಡವ ಬಂದ್ರೆ ಮಗ ಬಾರು ಇಲ್ಲಿ ಮಗ ರೀ, ನಮ್ಮ ವಂಶೋದ್ಧಾರಕ ಮಗ ರೀ, ಅವನು ಹೋಗ ತಿರ್ಕೊಂಬ, ನೀ ಆಟ ಆಡ್ಕೊಂಬ, ನೀ ನಮಗೆ ಊಟ ಇರ್ತದೋ ಇಲ್ಲ, ಅಕ್ಕಿಗೆ ಊಟ ಇರ್ತದಲ್ಲ, ಅವನಿಗೆ ಊಟ ಇರ್ತದೆ. ತಾಯಿ ಮೊದಲು ನಾವು ಗಂಡಸ ಮಗನ್ ಬರೆಯೋದ್ರಿ, ಮೊದಲು ತಾಯಿ ಬದಲಾವಣೆ ತರಬೇಕ್ರಿ. ಅದಕ್ಕೆಲ್ಲ ನೀವು ಸಿದ್ಧರಿದ್ದೀರಾ? ನೀವು ಹೇಳ್ಕೊಡ್ರಿ ಆ ಗಂಡಸ ಮಗನಿಗೆ, ಆ ಗಂಡ ಮಗುಗೆ ಇಲ್ಲೋ ಅಮ್ಮನ ರೆಸ್ಪೆಕ್ಟ್ ಕೊಡ್ತೀಯ, ಗೌರವಿಸ್ತೀಯ, ನೋಡೋಣ ಏನ್ ಮಾಡ್ತೀಯ ಅಂದ್ರೆ ತಾಯಿ ನಾವೇ ಫಸ್ಟ್ ನಿನ್ ತಂಗಿ ಇದ್ದಾಳೆ ಗೌರವದಿಂದ ಮಾತಾಡ್ಸು, ನಿನ್ನ ಅಕ್ಕ ಇದ್ದಾಳೆ ಅಕ್ಕ ಅಂತ ಮಾತಾಡ್ಸು, ಹೋಗೇ ಬಾರೆ ಅಂತ ಕರಿಬೇಡ, ಬರವ ಹೋಗವ ಕೂಡವ ಅಂತ ಹೇಳ್ಕೊಡ್ಬೇಕು ಅವನಿಗೆ. ಆಯ್ತಾ? ನೀನು ಅಕ್ಕ ತಂಗಿ ಒಬ್ಬಳೆ ಅಡಿಗೆ ಮಾಡೋದಿಲ್ಲ, ಅವನಿಗೂ ಸೌಟ್ ಕೊಡ್ರಿ, ಅಕ್ಕಿಗೂ ಸೌಟ್ ಕೊಡ್ರಿ, ಅವನಿಗೂ ಬ್ಯಾಟ್ ಕೊಡ್ರಿ, ಅಕ್ಕಿಗೆ ಬಾಲ್ ಕೊಡ್ರಿ. ಮೊದಲು ಬದಲಾವಣೆ ನಿನ್ನಿಂದ ಪ್ರಾರಂಭ ಆಗ್ಬೇಕವ. ಸೊಸೆ ಬಂದ ತಕ್ಷಣ ಈ ಕೋರ್ಟ್ ಆಲ್ರೆಡಿ ಆರ್ಡರ್ ಆಗೈತೆ, ಏನು ಕೇಳೋದು ನಾವೇ. ತಾಯಿಗೆ ವಯಸ್ಸಾಯ್ತು, ಮದುವೆ ಮಾಡ್ಕೊಂಡಿಲ್ವಾ? ಯಾಕೆ? ಹೆಣ್ಣು ಮಕ್ಕಳು ಬಂದು ಅಡಿಗೆ ಮಾಡಬೇಕು. ಈಗ ಹೋಯ್ತಾ ಕಾಲ, ಹಂಗೆ ಮಾಡೋದಕ್ಕೆ ನೋಡ್ರಿ ಇವತ್ತು ಇಷ್ಟೊಂದೆಲ್ಲ ಜಗಳ. ಆಯ್ತಾ? ಹಂಗಂದ್ಬಿಟ್ಟು ಮಾಡಬಾರ್ದು ಅಂತಲ್ಲ, ನಾವು ಹೆಣ್ಣು ಮಕ್ಕಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಹಂಗಂದ್ಬಿಟ್ಟು ನಾವು ಕೆಲಸದವರು ಅಲ್ಲ. ನಾವು ನಿಮ್ಮ ಮನೆ ಮಕ್ಕಳು ಒಂದು ಮನೆಗೆ ಬಂದಾಗ ಸೊಸೆ ಮಗಳಾಗಿ ಬರ್ತಾಳೆ, ತನ್ನ ಎತ್ತ ಅಪ್ಪ ಅಮ್ಮ ಬಂಧು ಬಳಗ ಎಲ್ಲವನ್ನೂ ಬಿಟ್ಟು ನಿಮ್ಮ ಮನೆಗೆ ಬರ್ತಾಳೆ ಅಂತಂದ್ರೆ ನಿಮ್ಮ ಮನೆಗೆ ಮಗಳಾಗಿ ಬರ್ತಾಳೆ. ಅವಳು ಮಗಳಾಗಿ ಸ್ವೀಕಾರ ಮಾಡಬೇಕು. ಮಕ್ಕಳು ಗಲಾಟೆ ಮಾಡಿದ್ರೆ ನಾವು ಒಪ್ಕೋತೀವ ಇಲ್ವೋ? ಹಾಗೆ ಎಲ್ಲಿ ಫಸ್ಟ್ ನೀವು ಕಲಿಸ್ಬೇಕಾಗಿರೋದು ತಾಯಿಗೆ ಮಕ್ಕಳು ಹೇಗಿರ್ಬೇಕು ಅಂತ. ಶಿವಾಜಿನ ಜೀಜಾಬಾಯಿ, ಶಿವಾಜಿ ಅಷ್ಟು ದೊಡ್ಡ ಮಹಾರಾಜ ಆಗ್ಬೇಕಂದ್ರೆ ಅವ್ರ ಅಪ್ಪ ಕಾರಣ ಅಲ್ಲ, ಅವ್ರ ಅಪ್ಪ ಇರೋದೇ ಇಲ್ಲ. ಶಿವಾಜಿ ಮಹಾರಾಜನ ತಯಾರು ಮಾಡಿದ್ಯಾರು? ತಾಯಿ ಜೀಜಾಬಾಯಿ. ನೀವೆಲ್ಲ ತಯಾರು ಮಾಡ್ತೀರೇನ್ರವ? ನಿಮ್ಮಿಂದ ಬದಲಾವಣೆ ಪ್ರಾರಂಭ ಆದ್ರೆ ಮುಂದೆ ಆ ಗಂಡು ಮಕ್ಕಳು ಯಾರ್ಯಾರು ಇರ್ತಾರಲ್ಲ ಅವರೆಲ್ಲ ಗೌರವಿಸಕ್ ಪ್ರಾರಂಭ ಮಾಡ್ತಾರೆ. ಇದೆಲ್ಲ ಫಸ್ಟ್ ಕಡಿಮೆ ಮಾಡ್ಬೋದು. ಆಯ್ತೇನ್ರವ? ಕಡೆದು ನಿಮ್ಗೆ ಕಾಳಿ ಶಿವ ಪಾರ್ವತಿಗೊಂದು ಕತೆ ಹೇಳ್ತೀನಿ. ಏನಂದ್ರೆ ಏಕಮ್ಮ ಶಿವ ಪಾರ್ವತಿಗೂ ಒಂದು ಕತೆ. ಏನಂದ್ರೆ ರಕ್ತ ಬೀಜಾಸುರ ಇರ್ತಾನೆ, ಅವನನ್ನು ಸಾಯಿಸ್ಲಿಕ್ಕೆ ಯಾವ ಶಿವಕ್ಕೂ ಆಗಲ್ಲ, ಯಾವ ಗಂಡಸು ದೇವರಿಗೂ ಆಗಲ್ಲ. ಕಡೆಗೆ ಬರ್ಬೇಕು ಯಾರು? ಕಾಳಿ ರಕ್ತವನ್ನೆಲ್ಲ, ಒಂದು ರಕ್ತ ಬಿದ್ರೆ ಸಾವಿರಾರು ರಾಕ್ಷಸರು ಬರ್ತಾ ಇರ್ತಾರೆ. ಆ ಇಡೀ ರಕ್ತವನ್ನ ಕುಡಿತಾ ಲಕ್ಷಾಂತರ
ರಕ್ತ ಬೀಜಾಸುರನ್ನ ಸಾಯಿಸ್ತಾ ಇರ್ತಾಳೆ. ಬಹಳ ಅವಳಿಗೆ ಒಂದು ಏನು ಆ ಶಕ್ತಿ ಬಂದ್ಬಿಟ್ಟಿರುತ್ತೆ. ಯಾರು ಏನ್ ಮಾಡಿದ್ರು ಆ ತಾಯಿನ ಶಾಂತಿ ಮಾಡಕ್ ಆಗುದಿಲ್ಲ. ಪ್ರತಿ ಹೆಜ್ಜೆ ಅವಳು ಹೇಗೆ ಹಿಡಿತಿರ್ತಾಳೆ, ಅಲ್ಲಿ ಬೆಂಕಿ ಬರ್ತಾ ಇರುತ್ತೆ. ಇಡೀ ದೇವಲೋಕ ಭಯ ಬಿದ್ದು ಬಿಡುತ್ತೆ. ಏನಪ್ಪ ಮಾಡೋದು, ನಾವು ಸುಟ್ಟೋಗ್ಬಿಡ್ತೀವಿ ಕಾಳಿಯ ಆ ಒಂದು ಶಕ್ತಿಯಲ್ಲಿ ಅಂತ ಹೇಳಿ ಶಿವನ ಹತ್ರ ಹೋಗಿ ಬೇಡ್ಕೊಳ್ತಾರೆ. ಶಿವ, ಈಶ್ವರ, ತಾಯಿ ಕಾಳಿಯನ್ನ ಶಾಂತಿ ಮಾಡು. ಅವಳು ರಾಕ್ಷಸರನ್ನ ಧ್ವಂಸ ಮಾಡ್ತಾ 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 ಎಲ್ಲವನ್ನು ಸುಡ್ತಾ ಇದ್ದಾಳೆ. ಒಂದ್ ಹೆಜ್ಜೆ ಇಟ್ಟರೆ ಅಲ್ಲಿ ಬೆಂಕಿ, ನಾವೆಲ್ಲ ಸುಟ್ಟೋಗ್ಬಿಡ್ತೀವಿ. ನೀನು ಆ ತಾಯಿಯನ್ನ ಶಾಂತಿ ಮಾಡಬೇಕು ಅಂತ ಕೇಳಿದಾಗ ಈಶ್ವರ ದಡ 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 ದಡನೆ ಶಕ್ತಿ ಹತ್ರ ಬರ್ತಾನೆ, ಕಾಳಿ ಹತ್ರ ಬರ್ತಾನೆ. ಕಾಳಿ ಯಾರು ನೋಡ್ತಿರಲ್ಲ, ರಾಕ್ಷಸರನ್ನ ಕೊಲ್ಲೋದು, ರಕ್ತವನ್ನ ಕುಡಿಯೋದು, ರಾಕ್ಷಸರನ್ನ ಕೊಲ್ಲೋದು, ರಕ್ತವನ್ನ ಕುಡಿಯೋದು. ಬೆಂಕಿ ಸುತ್ತಮುತ್ತ ಅವಳ ಹೆಜ್ಜೆ ಇಟ್ಟಲ್ಲೆಲ್ಲ ಬೆಂಕಿ. ಈಶ್ವರ ಕೆಳಗೆ ಮಲಗ್ಬಿಡ್ತಾನೆ, ಶಿವ ಕೆಳಗೆ ಮಲಗ್ಬಿಡ್ತಾನೆ. ತಾಯಿ ಹೋಗಿ ಆ ಎದೆ ಮೇಲೆ ಕಾಲಿಡ್ತಾಳೆ, ಈಶ್ವರನ ಎದೆ ಮೇಲೆ. ಅವಳಿಗೆ ಏನ್ ಗೊತ್ತಿರಲ್ಲ, ಯಾರು ಗೊತ್ತಿರ್ತಾರೆ ಅವ್ರನ್ನೆಲ್ಲ ಕೊಂದ ಹೋಗ್ತಾಳೆ. ಆ ಎದೆ ಮೇಲೆ ಕಾಲಿಟ್ಟಿದ ತಕ್ಷಣ ಇದು ನನ್ನ ಮಹಾದೇವ, ಇದು ನನ್ನ ಶಿವ ಅಂತ ಆ ಸ್ಪರ್ಶದಲ್ಲಿ ಅವಳ ಇಡೀ ದೇಹಕ್ಕೆ ಒಂದು ಸಂಚಲನ ಆಗುತ್ತೆ, ಚೈತನ್ಯ ಬರುತ್ತೆ. ಅವಾಗ ಅವಳು ಶಾಂತಿ ಆಗ್ತಾ ಹೋಗ್ತಾಳೆ. ಇದ್ರ ಅರ್ಥ ಏನ್ ಗೊತ್ತಾ? ಎಷ್ಟು ಚೆನ್ನಾಗಿ ನಮ್ಮ ಕಥೆಗಳು ಹೇಳ್ತವೆ. ಅವೆಲ್ಲ ನಿಜವಾಗ್ಲೂ ನಾವು ಪಾಲಿಸ್ಬಿಟ್ರೆ ದೇವರ ಗುಡಿಯಲ್ಲಿ ಹೋಗಿ ಕೈ ಮುಗಿಯೋದ್ರಿಂದ ಭಗವಂತ ಮನೆಯಲ್ಲಿ ನೆಲೆಸೋದಿಲ್ಲ. ಇದ್ರ ಅರ್ಥ ಏನಂದ್ರೆ, ಗಂಡಸ ಮಕ್ಕಳೇ ಕೇಳಿ, ನಿಮ್ಮ ಮನೆಯಲ್ಲಿ ನೀವೆಲ್ಲ ಖುಷಿಯಾಗಿ ಚೆನ್ನಾಗಿ ಇರಬೇಕು ಅಂತಂದ್ರೆ ನಾನು ಗಂಡ, ನಾನು ಗಂಡಸು ಅನ್ನುವ ಅಹಂಕಾರ ಬೇಡ. ಆ ಪರಶಿವ ಮಹಾದೇವ ಏನ್ ಹೇಳಿದ್ದು, ಅಹಂಕಾರ ಪಟ್ಟದ್ದು ಮನೆ ಸುಟ್ಟೋಗುತ್ತೆ. ಆಯ್ತು, ಹೆಣ್ಣು ಮಗಳು ಕೋಪ ಬಂತ, ಕ್ಷಮಿಸಿ ಬಾರವ, ಏನಾಯ್ತು ಬಾರವ, ಆಯ್ತು ಈ ಸಮಸ್ಯೆ ಬಗೆಹರಿಸಿ, ನನ್ನಿಂದ ಏನಾದ್ರು ತಪ್ಪಾಯ್ತೇನವ, ಆಯ್ತು, ಅಥವಾ ನಿನಗೆ ನಾನು ಮಾಡಿದ ಇಷ್ಟ ಆಗಿಲ್ವಾ, ಬಾರವ ಕುತ್ಕೋ ಬಾರವ, ತಪ್ಪಾಯ್ತು ಬಾರವ ಅಂತ ಒಂದೇ ಒಂದು ಮಾತು ಹೇಳಿಬಿಟ್ರೆ ಮುಗಿದೋಯ್ತಲ್ಲಿ. ನಿಮ್ಮನ್ನ ತಪ್ಪಿ ಬಾಚೆ ಅವಳೇ ಪ್ರೀತಿ ಮಾಡ್ತಿದ್ದಲ್ಲ ಅದಕ್ಕಿಂತ 100ರಷ್ಟು ಹೆಚ್ಚಿಗೆ ನಿಮಗೆ ಪ್ರೀತಿ ಮಾಡ್ತಾಳೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಸೊ ಗಂಡಸರಿಗೆಲ್ಲ ಹೇಳೋದಿಷ್ಟೇ, ನಾನು ಗಂಡಸು ಅನ್ನುವ ಅಹಂಕಾರ ಬೇಡ. ನಾವೆಲ್ಲರೂ ಈ ಸೃಷ್ಟಿಯಲ್ಲಿ ಒಂದು ಪ್ರಕೃತಿದತ್ವವಾಗಿ ನಾವೆಲ್ಲ ಹುಟ್ಟಿ ಬಂದಿದ್ದೀವಿ. ಎಲ್ಲರಲ್ಲೂ ಒಬ್ಬ ಜ್ಯೋತಿ ಇದ್ದಾನೆ, ಅದು ಆತ್ಮ. ಸತ್ತಾಗ ಎಣ ಅಂತೀವಿ, ಹೊತ್ತೀವಿ, ಹೆಣ್ಣು ಗಂಡು ಅಂತ ಏನಾದ್ರು ಹೇಳ್ತೀವ. ಆಮೇಲೆ ಪ್ರೀತಿ ಮಾಡ್ಬೇಕಾದ್ರೆ ಆ ಪ್ರೀತಿಗೂ ಭಗವಂತ ಹೇಳಿರಲ್ಲ, ನೋಡವ ಪ್ರೀತಿ ಮಾಡ್ತಿದ್ಯಾ, ಈ ಪ್ರೀತಿಗೆ ಹೇಳ್ಕೊಡು ಒಳಗಡೆ ಹೃದಯದಲ್ಲಿ ನಿನ್ ಜಾತಿಯನ್ನೇ ಪ್ರೀತಿ ಮಾಡ್ಬೇಕು. ಎದುರುಗಡೆ ಬಂದಾಗ ನಾವು ನೋಡಿದಾಗ ಅವನಾದ್ರೆ ಇಷ್ಟು ಪ್ರೀತಿ ಬರುತ್ತಪ್ಪ, ಅವ್ನು ಯಾವ ಜಾತಿ ಅಂತ ಕೇಳಕ್ಕಾಗ್ತಿದ್ದ ನೋಡ್ರಿ. ಹಂಗೆ ಕೇಳಾದ್ರೆ ನಾನು ಮದುವೆ ಆದೆ, ಅದಕ್ಕೆ ನಾನು ಕಲಬುರ್ಗಿ ಸೊಸೆ ಆದೆ. ನಮ್ಮ ಮನೆಯವ್ರು ಕಲಬುರ್ಗಿ ಅವ್ರಿ, ನಾವಿಬ್ರು ಡಾಕ್ಟರ್ ಓದ್ಬೇಕಾದ್ರೆ ನಾವು ಪ್ರೀತಿ ಮಾಡಿದ್ವಿ. ಆಮೇಲೆ ನಮ್ಮ ಮನೇಲಿ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡ್ವಿ, ಅಂತರ್ಜಾತಿ ವಿವಾಹ ಆದ್ರಿ. ನಾವು ನಿಜವಾಗ್ಲೂ ಬಸವಣ್ಣನ ತತ್ವದಲ್ಲಿ ನಡೆಯುವಂತ ಒಂದು ಹೆಣ್ಣು ಮಗಳು. ಹೇಳ್ತಾರೆ, ಬಸವಣ್ಣನ ತತ್ವವನ್ನ ನಾವೇನಾದ್ರೂ ಪಾಲನೆ ಮಾಡ್ಬಿಟ್ರೆ ಇಡೀ ದೇಶ ಅಲ್ರಿ, ಇಡೀ ಪ್ರಪಂಚಕ್ಕೆ ಕರ್ನಾಟಕ ಮಾದರಿ ಆಗ್ಬಿಡ್ತೈತ್ರಿ. ಯಾಕಂದ್ರೆ ನಾವು ಆ ಜಾತಿ ಈ ಜಾತಿ ಹೆಣ್ಣು ಗಂಡು ಅಂತ ಹೇಳೋದೇ ಇಲ್ರಿ. ಎಲ್ಲರೂ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹೇಳಿದ್ರು ಬಸವಣ್ಣ. ಹಂಗಾಗ್ಬಿಡ್ತೀವಿ ನಾವೆಲ್ಲ ಕರ್ನಾಟಕದವರು. ಹೌದಾ ಇಲ್ಲ? ನಾನು ಕತೆ ಕೇಳಿಬಿಟ್ಟು ಹೋಗಿ ಮತ್ತೆ ಅದೇ ಜಾತಿ, ಅದೇ ಧರ್ಮ, ಅದೇ ಅಣ್ಣ ಗಂಡ ಹೆಣ್ಣು, ಅದೇ ಹೊಡೆದಾಟ ಮಾಡಬಾರ್ದಲ್ಲ. ನಾವು ಹೆಣ್ಮಕ್ಳು ಮಾಡೋದಿಲ್ರಿ, ನೀವು ಗಂಡ್ಮಕ್ಳೆಲ್ಲ ಬದಲಾಗ್ರಿ. ಏನ್ರಿ ಡಾಕ್ಟ್ರೇ, ಏನ್ರಿ? ಎಲ್ಲರೂ ನಾನು ಹೇಳಿದ್ನಲ್ಲ, ಎಲ್ಲರೂ ಕೆಟ್ಟವರಲ್ಲ, ಆದ್ರೆ ಹೃದಯ ಮಿಡಿಯತ್ರೆ. 4 ಬೇಗರನ್ನ ಕತ್ತರಿಸ್ಬಿಡ್ತಾನ್ರಿ. ತರಕಾರಿ ಕಟ್ ಮಾಡ್ತೀವಲ್ಲ ಅದ್ರೊಳಗಡೆ ಹೆಣ್ತಿಗೆ ಅಷ್ಟು ಕೆಟ್ಟದಾಗಿ ಮಾಡ್ತಾರ್ರಿ ಹೆಣ್ಮಕ್ಳನ್ನ. ಹೇಳ್ತಾರಂದ್ರೆ ಏನ್ರಿ? ಹೋಯ್ತ್ರಿ ಡಾಕ್ಟರ್ BR ಅಂಬೇಡ್ಕರ್ ಕಾನೂನು ತಂದಿದಾರ್ರಿ, ನೀವು ನಮ್ ಬೇರೆ ಕತ್ತಿಸ್ರೆ ನಿಮ್ಗೆ ಜೈಲ್ ಕಮ್ಮಿ ಎಣಿಸ್ತೀವ್ರಿ ಅದೇ ಕೈನಾಗ, ನಾವು ಬಿಡೋದಿಲ್ರಿ.
ಫಸ್ಟ್ ಆಫ್ ಆಲ್ ವೇದಿಕೆಗೆ ಹೆಣ್ಮಕ್ಳನ್ನ ಕರೆಯಲ್ರಿ. ಅದ್ರಲ್ಲಿ ನಮ್ಮ ಭರವಸೆಯ ಬೆಳಕು ನಮ್ಮ ಹೆಣ್ಮಗಳು ನಮ್ಮೆಲ್ಲ ಹೆಣ್ಮಕ್ಳನ್ನ ಕೂಡಿಸಾಳ್ರಿ. ಅದು ಹೆಣ್ಮಕ್ಳು ಸ್ವಲ್ಪ ಔಟ್ರೇಟ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಮೈಕು ಕೊಡಲ್ರಿ, ಸ್ಟೇಜ್ ಕೊಡಲ್ರಿ. ಕಷ್ಟಪಟ್ಟು ಸ್ಟೇಜ್ ಕೊಟ್ರೆ ಮೈಕ್ ಕೊಡಲ್ರಿ, ಮೈಕ್ ಕೊಟ್ರೆ ಕೇಳಿಸ್ಕೊಳಲ್ರಿ. ಹೆಣ್ಮಕ್ಳು ಮಾತಾಡೋದು ಕೇಳಿಸ್ಕೊಳಲ್ರಿ. ಆದ್ರೆ ನನ್ನ ತಾಯಿ ರೀ, ಟೀಚರ್ ರೀ, ನನಗೆ ಗೊತ್ತ್ರಿ, ಕೇಳಲೇಬೇಕ್ರಿ. ನೀವು ಕೇಳಿಲ್ಲ ಅಂತಂತ ಹೇಳ್ತೀನಿ ರೀ, ಫೋನ್ ಕೆಳಗಡೆ ಇಡ್ರಿ, ಒಂದ್ಸಲ ಕೇಳಿಸ್ಕೊಳ್ರಿ ನಾವು ಮಾತಾಡೋದನ್ನ ಅಂತ. ಹೌದಲ್ರಿ? ಹೌದಲ್ಲ? ಹಾಗಾಗಿ ಇವತ್ತು ಒಬ್ಬೊಬ್ಬರಿಗೆ ಮೈಕ್ ಕೊಡಿ, ಸಮಸ್ಯೆ ಇರೋರೆಲ್ಲ ಇಲ್ಲೇ ಅಧಿಕಾರಿಗಳು ಎಲ್ಲರೂ ಕರೆಸಿದೀನಿ ರೀ. ಇಲ್ಲೇ ಪಟ 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 ಅಂತ ಸಮಸ್ಯೆಗಳನ್ನ ತೀರಿಸ್ತಾ ಹೋಗೋಣ. ಮೈಕ್ ಕೊಡಿ.